ನಮಸ್ಕಾರ ವೀಕ್ಷಕರೇ, ಎಸ್22 ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಬೈಲಹೊಂಗಲದ ಪ್ರತಿಭಾವಂತ ವಿದ್ಯಾರ್ಥಿಯೊಬ್ಬರು ನೀಟ್ 2026 ಪರೀಕ್ಷೆಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿ ರಾಷ್ಟ್ರಮಟ್ಟದಲ್ಲಿ ಗಮನ ಸೆಳೆದಿದ್ದಾರೆ. ಈ ಸಾಧನೆಯನ್ನು ಗೌರವಿಸಿ ಕರ್ನಾಟಕ ಯುವರಕ್ಷಣಾ ವೇದಿಕೆ ವತಿಯಿಂದ ವಿಶೇಷ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಈ ಕುರಿತ ವರದಿ ಇಲ್ಲಿದೆ. ದಿನಾಂಕ ಜುಲೈ 19, 2026 ರಂದು ಕರ್ನಾಟಕ ಯುವರಕ್ಷಣಾ ವೇದಿಕೆ ಬೈಲಹೊಂಗಲ ತಾಲೂಕು ಘಟಕದ ವತಿಯಿಂದ ನೀಟ್ 2026 ಪರೀಕ್ಷೆಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ಪ್ರತಿಭಾವಂತ ವಿದ್ಯಾರ್ಥಿ ಶ್ರೀ ಅಂಕಿತ್ ಅಶೋಕ ದೊಡವಾಡ ಅವರನ್ನು ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಬೈಲಹೊಂಗಲದ ಪ್ರತಿಷ್ಠಿತ ವೈದ್ಯ ದಂಪತಿಗಳಾದ ಡಾಕ್ಟರ್ ಅಶೋಕ ದೊಡವಾಡ ಅವರ ಸುಪುತ್ರರಾದ ಅಂಕಿತ್ ಅಶೋಕ ದೊಡವಾಡ ಅವರು ನೀಟ್ ಪರೀಕ್ಷೆಯಲ್ಲಿ 720 ಅಂಕಗಳಲ್ಲಿ 676 ಅಂಕಗಳನ್ನು ಗಳಿಸಿ ರಾಷ್ಟ್ರ ಮಟ್ಟದಲ್ಲಿ 355ನೇ ರ್ಯಾಂಕ್ ಪಡೆದು ಬೈಲಹೊಂಗಲದ ಕೀರ್ತಿಯನ್ನು ದೇಶಾದ್ಯಂತ ಎತ್ತಿ ಹಿಡಿದಿದ್ದಾರೆ. ಈ ಸಾಧನೆಯನ್ನು ಅಭಿನಂದಿಸಿ ಕರ್ನಾಟಕ ಯುವರಕ್ಷಣಾ ವೇದಿಕೆ ಬೈಲಹೊಂಗಲ ತಾಲೂಕು ಘಟಕದ ವತಿಯಿಂದ ತಾಲೂಕು ಅಧ್ಯಕ್ಷರಾದ ಶ್ರೀ ನಾಗರಾಜ್ ಗುಂಡ್ಲೂರು ಅವರ ಉಸ್ತುವಾರಿಯಲ್ಲಿ ಸನ್ಮಾನ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ವೇದಿಕೆಯ ರಾಜ್ಯ ಉಪಾಧ್ಯಕ್ಷರಾದ ಶ್ರೀ ಶಬ್ಬೀರ ಕುದರಿ, ಜಿಲ್ಲಾ ಕಾರ್ಮಿಕ ಘಟಕದ ಅಧ್ಯಕ್ಷರಾದ ಶ್ರೀ ಸುಭಾನಿ ಕುಸಲಾಪುರ, ನದಾಫ್ ಜಿಲ್ಲಾ ಉಪಾಧ್ಯಕ್ಷರಾದ ಶ್ರೀ ಫಾರೂಕ್ ಸುತಗಟ್ಟಿ ಹಾಗೂ ಶ್ರೀ ಹಾಶಿಂ ಕಂಪು, ಜಿಲ್ಲಾ ಕಾರ್ಮಿಕ ಘಟಕದ ಕಾರ್ಯದರ್ಶಿ ಶ್ರೀ ಬುಡ್ಡೇಸಾಬ್ ಕುಸಲಾಪುರ, ತಾಲೂಕು ಪದಾಧಿಕಾರಿಗಳಾದ ಶ್ರೀ ಗಂಗಪ್ಪಣ್ಣ ಗುಗ್ಗರಿ, ಶ್ರೀ ಉಳವಪ್ಪ ದೇಗಾವಿ ಹಾಗೂ ಶ್ರೀ ಮಲ್ಲಿಕಾರ್ಜುನ ಅಂಬೋಜಿ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಸಾಧನೆಯ ಹಾದಿಯಲ್ಲಿ ಮತ್ತಷ್ಟು ಎತ್ತರಕ್ಕೇರಲಿ ಎಂದು ಶುಭ ಹಾರೈಸಿದ ಗಣ್ಯರು ಅಂಕಿತ್ ಅವರ ಸಾಧನೆ ಇತರ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯಾಗಲಿ ಎಂದು ಆಶಿಸಿದರು. ಬೈಲಹೊಂಗಲದ ಯುವ ಪ್ರತಿಭೆ ಅಂಕಿತ್ ಅಶೋಕ ದೊಡವಾಡ ಅವರ ಈ ಸಾಧನೆ ಇಡೀ ತಾಲೂಕಿನ ಹೆಮ್ಮೆಯಾಗಿದ್ದು, ಕರ್ನಾಟಕ ಯುವರಕ್ಷಣಾ ವೇದಿಕೆಯ ವತಿಯಿಂದ ನಡೆದ ಈ ಸನ್ಮಾನ ಕಾರ್ಯಕ್ರಮ ವಿಶೇಷ ಮೆರುಗು ಪಡೆದಿತು. ಕ್ಯಾಮೆರಾಮನ್ ಜೊತೆ ನಾನು ಉಸಮಾನ ದಫೇದಾರ್, ಬೈಲಹೊಂಗಲ ರಿಪೋರ್ಟರ್, ಎಸ್22 ನ್ಯೂಸ್ ಕನ್ನಡ.